ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ಇಷ್ಟು ಮುಂದೆ ಆ ಗಿಡ್ಡೆಯನ ಬಗ್ಗೆ ಹೇಳ್ಬೇಕಂದ್ರೆ ನಾನು ಕೂಡ ನಮ್ಮೂರಲ್ಲೇ ಮೊದಲೇ ಕಾರ್ಯಕ್ರಮ ಮಾಡಿದ್ರು. ಅದು ನಮ್ಮ ದೊಡ್ಡ ಹೆಮ್ಮೆಯ ಒಂದು ಹರಿವಾಣದ ಒಂದು ಕೀರ್ತಿ ಅಂತ. ಮೊದಲೇ ಫಸ್ಟ್ ಕಾರ್ಯಕ್ರಮ ನಮ್ಮೂರಿನಲ್ಲೇ ಉದ್ಘಾಟನೆ ನಡೆದು ಆ ದಿನ ಆ ಗಿಡ್ಡೆಯನ್ನು ನೋಡಿದಾಗ ಇಂಥ ಗಿಡ್ಡೆಯಲ್ಲಪ್ಪ ದೊಡ್ಡಯ್ಯ ಅಂತ ಹೇಳಿದ್ದು ನಾನು ವಾಸ್ತವ. ಆ ದೊಡ್ಡವನಾದ ಗಿಡ್ಡೆಯನ ಒಂದು ಸ್ಫೂರ್ತಿಯಿಂದ ನಾನು ಅದಕ್ಕೊಂದು ಮೆಸೇಜ್ ಇಟ್ಟೆ. ನೀವು ಕನ್ನಡ ಅಂತಾರೆ ಸರ್. ಇವಾಗ ಅದು ಮೊದಲು ಹೇಳಿದಂತೆ ಕನ್ನಡ ನನಗೆ ಹೆತ್ತಾಯಿ, ಆದರೆ ತೆಲುಗು ನನ್ನ ಸಾಕುತಾಯಿ. ನನ್ನ ಸಾಕುತಾಯಿನ ಪ್ರೇಮಿಸಿಲ್ಲ, ಹೆತ್ತಾಯಿನ ಅಲ್ಲಗೊಡಿಸಲ್ಲ. ಎರಡೂ ಬೇಕು, ಇಬ್ಬರೂ ಸಮಾನ ಅಂತ ಒಂದು ಭಾವನೆಯಿಂದ ಅವ್ರಿಗೆ ಗಿಡ್ಡೆನವರೇ ನಾನು ತೆಲುಗಿನಲ್ಲಿ ಒಂದು ಸಣ್ಣ ಕವನಗಳು ಕೆಲವು ಬರೆದಿನಿ. ಅದರ ಒಂದು ನನಗೆ ಮೆಚ್ಚಿದ್ದೈತೆ. ಅದನ್ನು ನಾನು ಅಂದರೆ ಅಗತ್ಯವಾಗಿ ಅಂಥದ್ದೇಳಿ ಅವರು ದೊಡ್ಡ ಮನಸ್ಸು ಮಾಡಿ ಕನ್ನಡ ಸಹಿತ ತೆಲುಗು ಕೂಡ ಇದರಲ್ಲಿ ಇದೆ ಅಂತ ಹೇಳಿದ್ದು ನನಗೆ ಭಾಳ ಸಂತೋಷ ಆಯಿತು. ಇಲ್ಲಿ ಒಂದು ವಿಷಯ, ಈ ಆಡಿದಾಗ ಸ್ವಲ್ಪ ಇಲ್ಲಿ ನಮ್ಮ ಪಕ್ಕಿಹಳ್ಳಿ ಅಗಸೂರು ಗ್ರಾಮದಲ್ಲಿ ನಾನು ರಿಪಬ್ಲಿಕ್ ಡೇ ಕರೆದಿದ್ದರು. ಅಲ್ಲಿ ಮೇಡಮ್ ಕುಂತಾಳ, ಪ್ರವೀಣ ಮೇಡಮ್. ಅವರು ಗಾಯನ ಭಾಳಷ್ಟು ಸುಂದರವಾಗಿ ಅವ್ರು ಆಡ್ತಾರೆ. ಅವರು ಕವಿಗೋಷ್ಠಿಗಳು ಭಾಗವಹಿಸೋರಾಗಿದ್ದಾರೆ. ನಾನು ಸಾರ್ ಹೇಳಿದೆ, ಸರ್ ನನಗೆ ಅಷ್ಟು ಬೇಷು ಇಲ್ಲ, ನಾನು ಪ್ರವೀಣ ಮೇಡಮ್ ಹತ್ರ ಆಡಿಸಿ ನಾನು ಪ್ಲೇ ಮಾಡ್ಬೋದಾ ಅಂತ ಹೇಳಿದ್ರೆ ಅದು ಕೂಡ ಪರ್ಮಿಷನ್ ಕೊಟ್ಟರು. ಅಂದರೆ ಗಿಡ್ಡೆಯವರು ಈ ಕಾರ್ಯಕ್ರಮ ಹೆಂಗೋ ಆಗ ಸಕ್ಸಸ್ ಆಗಬೇಕು, ಎಲ್ಲರನ್ನ ಭಾಗಿ ಮಾಡಬೇಕು, ಒಂದೇ ಒಂದು ಛಲದಿಂದ ಅವರು ಮಾಡಿದ್ದಕ್ಕಾಗಿ ಅವ್ರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಆದರೆ ಇವಾಗ ನನಗೆ ನಮ್ಮ ಮೇಡಮ್ ಪ್ರವೀಣ ತಾನು ಕೂಡ ಉತ್ಸಾಹದಿಂದ ನಾನು ಕವಿತ್ವ ಒಂದು ಬರೆತಿದ್ದೀನಿ ಅಂತೇಳಿ ಗಿಡ್ಡೆನೂ ಹತ್ರ ಮಾತಾಡಿ ಅವ್ರು ಕೂಡ ಇವತ್ತು ಭಾಗವಹಿಸಿದ್ದಾರೆ. ಆದ ಕಾರಣ ನಾನು ಪ್ಲೇ ಮಾಡೋಕ್ಕೆ ಹೋಗೋದಿಲ್ಲ. ಅವ್ರ ಕವಿತೆಯನ್ನು ಹಾಡ್ತಾರೆ, ನಾನು ಬರೆದಂಥ ಕವನವನ್ನು ನಾನೇ ಹಾಡ್ತೀನಿ. ನಾನು ಹಾಡುಗಾರನಲ್ಲ, ಓದ್ತೀನಿ. ದಯಮಾಡಿ ಅದರಲ್ಲಿ ಸ್ವಲ್ಪ ಏನಾದರೂ ನಿಮಗೆ ತೊಂದರೆ ಅನ್ನಿಸಿದ್ರೆ, ಹಿಂಗೆ ಹಾಡಬೇಕಿತ್ತು ಹಂಗೆ ಹಾಡಬೇಕಿತ್ತು ಅಂದರೆ ನಾನು ಕಲಾಕಾರನಲ್ಲ, ನಾನು ಕವನಗಳು ಬರ್ತಕ್ಕಂಥ ಹುಚ್ಚಿದೆ. ಒಂದು ವಿಷಯ ಏನಂದರೆ, ಈಗ ನನ್ನ ಕೈಲಿರ್ತಕ್ಕಂಥ ಈ ಬುಕ್ ಏನಿದೆ ಇದ್ರ ಬಗ್ಗೆ ಎರಡೇ ಮಾತು ಹೇಳ್ತಾರೆ. ಇದೊಂದು ಇಂದ್ರಧನಸ್ಸು ಅಂತೇಳಿ ನಾವು ಇಂದ್ರಧನಸ್ಸು ಅಂತೇಳಿ ಇದನ್ನು ನಮ್ಮ ತಂದೆಯ ಶತಮಾನೋತ್ಸವದ ಸಂದರ್ಭವಾಗಿ 2ನೇ ಗ್ರಂಥವಾಗಿ ಬಿಡುಗಡೆ ಮಾಡಿದ್ವಿ. ಮೊದಲನೇ ಗ್ರಂಥ ಅಲ್ಲಿ ನಮ್ಮ ಮಧ್ಯೆ ಇದ್ದಂಥ ಶ್ರೀನಿವಾಸ ಮೂರ್ತಿಯವರು, ದಯಮಾಡಿ ಸ್ವಲ್ಪ ಎದ್ದಿಂತಿರಬೇಕು, ಯು ಶ್ರೀನಿವಾಸ ಮೂರ್ತಿಯವರು, ಅವರ ತಂದೆಯವರು ಚಿದಾನಂದ ಅವಧೂತರ ಬಗ್ಗೆ ಬರೆದಂಥ ಭಾಮಿನಿ ಶುಕ್ಲರು ಬರೆದಂಥ ಆ ಪುರಾಣವನ್ನು ಕೂಡ ಅದೇ ಸಂದರ್ಭವಾಗಿ ಬಿಡುಗಡೆ ಆಯಿತು. ಈ ಇಂದ್ರಧನಸ್ಸಿನಾಗ ಬರೆದವೆಲ್ಲ ಕೂಡ ಸ್ವರ್ಗಸ್ಥರಾದ ನಮ್ಮ ಮೆಚ್ಚಿನ ತಮ್ಮ ಹರಿಶ್ಚಂದ್ರ ರೆಡ್ಡಿ ಬರೆದಂಥ ಕವನಗಳು. ಇದಷ್ಟಲ್ಲ, ಇನ್ನು ಸಾಕಷ್ಟು ಅವರು ಬರೆದಿದ್ದಾರೆ. ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಸ್ವಲ್ಪ ಚಿಂತಿಸ್ತದೆ. ಆದರೆ ಈ ಸಂದರ್ಭವಾಗಿ ಅವ್ರ ಬುಕ್ಕನ್ನು ನಾವು ಇದು ಮಾಡಿದಾಗ ಆ ಶತಮಾನೋತ್ಸವದಲ್ಲಿ ನಾನು ಕೆಲವು ಬರೆದೇನೆ. ಆದರೆ ಒಂದೇ ಒಂದು ಇದರಾಗಿ ಸೇರಿಸಿ, ಅದೇ ರೀತಿ ನಮ್ಮ ಶಾಲಾ ಮಕ್ಕಳಿಗೆ ಆ ವರ್ಷ ಎಲ್ಲ ಕೂಡ ಪೋಟಿಗಳು ಇಟ್ಟಿದ್ವಿ. ಟೀಚರ್ಸ್ ಕುರಿತು ಎವ್ರಿ ಮಂತ್ ವಿ ಹೆಲ್ಡೆಡ್ ಎಲೆಕ್ಯೂಷನ್ ಎಸ್ಸೆ ರೈಟಿಂಗ್. ಅದರಲ್ಲಿ ಉತ್ತಮವಾದಂಥವು ಕೂಡ ಹುಡುಗರು ಬರೆದಂಥ ಪ್ರೈಸ್ ಬರೆದಂಥ ಹುಡುಗರಲ್ಲಿ ಸೇರಿಸಲಾಗಿದೆ. ನಾನು ಬರೆದಂಥದ್ದು ಇವಾಗ ನಾನು ಬಂದ ಕೂಡಲೇ ಒಂದು ಮಾತು ಕೇಳಿದ್ರೆ ಭಾಳ ಸ್ವಲ್ಪ ನನ್ನ ಇಚ್ಛೆಯಲ್ಲೇ ಮಾತಾಡ್ದೆ ಅನ್ನಿಸ್ತು. ಶೇಷಾದ್ರಿ ಅವ್ರು ಏನೋ ಮಾತಾಡಿದ್ರೆ ಅಂತ ಅದು ಮಿಸ್ ಆಗಿನಿ ನಾನು. ಬಟ್ ಅದರ ಅರ್ಥ ಆಯ್ತು ನನಗೆ. ಆಧುನಿಕ ಬುದ್ಧ ಅಂತ ನಾನು ಭಾವಿಸ್ತೇನೆ. ಆಧುನಿಕ ಬುದ್ಧನಾದ ಅಂಬೇಡ್ಕರ್ ಬಗ್ಗೆ ಅವರು ಮಾತನಾಡಿದರು ಅಂತ ಕೇಳಿದ್ದು ನನಗೊಂದು ಆನಂದದಾಯಕ ವಿಷಯ. ನಾನು ಕೂಡ ಸಮಾಜ ಸುಧಾರಣೆ ಮಾಡ್ತೀವಿ ಅಂತ ಅಂದೇ ಇದ್ವಾಲಿ ಅದರ ಫಲಿತ ಸಿಕ್ಕಿಲ್ಲ. ಯಾಕಂದರೆ ಕನ್ನಡದ ಬಗ್ಗೆ ಒಂದು ಮಾತು ಹೇಳಿದ್ರು ಸಾರು, ನಾವು ಕನ್ನಡ ಬಗ್ಗೆ ಎಲ್ಲ ಮಾಡ್ತೀವಿ ಫಲಿತ ಸಿಕ್ಕಿಲ್ಲ ಅಂತೇಳಿ ಅವ್ರು ಹೇಳಿದ್ರಲ್ಲ. ಈ ಸಮಾಜ ಸುಧಾರಣೆ ಕೂಡ ಪರಿಸ್ಥಿತಿ ಹಂಗೇ ಇದೆ. ಇದು ವಾಸ್ತವವಾದ ಪರಿಸ್ಥಿತಿ ಅಂತ ನಾನು ಮಾಡ್ತಕ್ಕಂಥ ಹೋರಾಟದಲ್ಲಿ ನನಗೆ ಕೆಲವು ನೋವು ಅನಿಸಿ ಇದೇನು ವಿಚಾರ ಅಂಥೇಳಿ 10 ಲೈನಲ್ಲಿ ಒಂದು ಸಣ್ಣ ಕವನವನ್ನು ಬರೆದಿದ್ದೇನೆ. ಅದನ್ನು ದಯಮಾಡಿ ಆಲೋಚಿಸಬೇಕು. ಆದರೆ ಇದು ಮುಂದೆ ಹೇಳಿದ್ದೆ ನಾನು ಹರಟೆ ಮಾತಲ್ಲ. ಅತಿಥಿಯಾಗಿ ನನಗೆ ಕೊಟ್ಟದಕ್ಕೆ ಸ್ವತಂತ್ರ ತಗೊಂಡು ಅತಿಥಿ ಹಾಗೂ ಕವನದ ಭಾಗಿಯಾಗಿ ನಾನು ಈ ಕವನ
ರಾಮುಡು ಅಂದರಿ ವಾಡು. ಅದು ಎಲ್ಲರೂ ಒಪ್ತಾರಂತ ನಾನು ಭಾವನೆ ಮಾಡ್ತಾನೆ ಇದ್ದೀನಿ. ರಾముడు అందరి వాడు. గురువు దైవం తల్లి తండ్రి ఎవరమ్మ? రాముడమ్మ, శ్రీరాముడమ్మ, మా రాముడమ్మ. గురువు దైవం తల్లి తండ్రి ఎవరమ్మ? రాముడమ్మ, శ్రీరాముడమ్మ, మా రాముడమ్మ. గుహుని పూజలు అందుకున్నాడమ్మా, గుహుని పూజలు అందుకున్నాడమ్మా, శబరిని కరుణించాడమ్మా, శబరిని కరుణించాడమ్మా, రాముడమ్మ, మా రాముడమ్మ, శ్రీరాముడమ్మ. ఉడుతను గుర్తించాడమ్మా, గురుతుగా వీపున నిలిచాడమ్మా. ఉడుతను గుర్తించాడమ్మా, గురుతుగా వీపున నిలిచాడమ్మా. వాల్మీకి శోకాన్ని శ్లోకం చేశాడమ్మా, వాల్మీకి శోకాన్ని శ్లోకం చేశాడమ్మా. తులసీదాసు మనసంతా తానైనాడమ్మా, తులసీదాసు మనసంతా తానైనాడమ్మా. త్యాగయ్య గొంతులో నిలిచాడమ్మా, త్యాగయ్య గొంతులో నిలిచాడమ్మా. రామదాసు చెర విడిపించాడమ్మా, రామదాసు చెర విడిపించాడమ్మా. బమ్మెర పోతన పలుకైనాడమ్మా, బమ్మెర పోతన పలుకైనాడమ్మా. కుమ్మరి మొల్ల కలంలో కనిపించాడమ్మా, కుమ్మరి మొల్ల కలంలో కనిపించాడమ్మా. కబీరు దోహాలో కలియుగ సందేశం అందించాడమ్మా. ಐ ಥಿಂಕ್ ಯು ಶುಡ್ ಮೇಡ್ ಸಟ್ಟಲ್ಲಿ ನೋಟ್ ದಿಸ್. ಶ್ರೀರಾಮನ ಬಗ್ಗೆ ಕಬೀರರು ಹೇಳಿದಂಥ ದೋಹಾಗಳಲ್ಲಿ ಕಬೀರರು ರಾಮನ ಬಗ್ಗೆ ಹೇಳಿದಂಥ ವಿಚಾರವನ್ನು ನಾವು ಭಾಳಷ್ಟು ತಿಳ್ಕೊಂಡ್ರೆ ಈಗ ಏನಾದರೆ ನಾವು ವಿಮರ್ಶೆಗಳು ಯಾವಿರೋದಲ್ಲ. కబీరు దోహాలో కలియుగ సందేశం అందించాడమ్మా. బాపూజీ ప్రార్థనలో ఈశ్వర్ అల్లా తానైనాడమ్మా, ఈశ్వర్ అల్లా తానైనాడమ్మా. అయోధ్యలో కాదు, ప్లీజ్ నోట్ ఇట్, అయోధ్యలో కాదు, అణువున ఉన్నాడమ్మా. ఐ థింక్ ఎవ్రీ వన్ విల్ అగ్రీ ఇన్ దిస్ అసెంబ్లీ. ఈజ్ నాట్ ఓన్లీ అట్ అయోధ్య. బమ్మెరపోతన చెప్పిన పద్యాన్నే మన పలుకుతున్నాను. ఇందుగలడందు లేడని సందేహం వలదు, చక్రి సర్వోపగతుండెందెందు వెతికి చూసిన అందందే గలడు ధనవగ్రడి వింటే అనేటువంటిది ఆంధ్ర మహాభాగవతంలో పద్యాన్ని చెప్తూ దాన్ని స్ఫూర్తిగానే చెప్తున్నా. అయోధ్యలో కాదు, అణువణువున ఉన్నాడమ్మా, అందరి వాడమ్మా, అంటరాని వాడు కాడమ్మా. దట్స్ మై కంక్లూజన్, దట్స్ మై హార్ట్ ఫెల్ట్ ఫీలింగ్. థ్యాంక్ యూ అన్న. ఇది